Hello friends, welcome back to the new session of previous year question papers of PC. ಸೊ ಇವತ್ತು ನಾವು PC ಸಿವಿಲ್ ನಾನ್ ಎಜ್ ಕೆ 2019 ಕ್ವಶನ್ ಪೇಪರನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ 89. ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯನ್ನು 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ಮೊದಲನೇದಾಗಿ ಕೊಟ್ಟಿರುವಂಥ ಸಂಖ್ಯೆ ಅಂದರೆ ಯಾವ ಸಂಖ್ಯೆ ಗೊತ್ತಿಲ್ಲೋ ಆ ಸಂಖ್ಯೆಯನ್ನು ನಾವು ಸಾಮಾನ್ಯವಾಗಿ ಎಕ್ಸ್ ಅಂತ ಕರೀಬೇಕು. ಸೊ ಈಗ ಅದನ್ನು ಎಕ್ಸ್ ಅಂತ ಕರೆದಾಗ ಅದರ 13 ಪಟ್ಟು ಅಂತಂದರೆ 13 ಟೈಮ್ಸ್ ಅಂತಂದರೆ 13 ಇಂಟು ಮಾಡಬೇಕು ಇದಕ್ಕೆ. ಸೊ ಇವೆರಡೂ ಕೂಡಿಸಿದಾಗ ಒಟ್ಟು ಎಷ್ಟಾಗುತ್ತೆ ಅಂತಂದರೆ 112 ಆಗುತ್ತೆ. ಸೊ ಅವರು ಕ್ವಶನ್ ಪ್ರಕಾರ 13 ಪಟ್ಟು ಸಂಖ್ಯೆಯನ್ನು ಅದೇ ಸಂಖ್ಯೆಯಲ್ಲಿ ಕೂಡಿಸಿದಾಗ ಒಟ್ಟು 112 ಆಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ಅಂದರೆ ಆ ಸಂಖ್ಯೆ 13 ಮತ್ತು13 ಎಕ್ಸ್ ಪ್ಲಸ್ 1 ಎಕ್ಸ್ ಕೂಡಿಸಿದಾಗ 14 ಎಕ್ಸು ಈಸ್ ಈಕ್ವಲ್ ಟು 112. ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು ಸೊ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. 112 ಡಿವೈಡೆಡ್ ಬೈ 14 ಕ್ಯಾನ್ಸಲೇಷನ್ ಮಾಡಿದಾಗ 14 ಒಂದಲೇ 14 14 ಎಂಟ್ಲೆ 112. ಸೊ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ ಎಕ್ಸ್ ವ್ಯಾಲ್ಯೂ 8. ಸೊ ಆಪ್ಷನ್ ಡಿನಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ನೋಡಿ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 90. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಮಲ್ಟಿಪ್ಲಿಕೇಶನ್ ನಂಬರ್ ಇದೆ. ಅಂದರೆ ಇದು ಒಂದು ಹೇಗಿದೆ ಕ್ವಶನ್ ಅಂತಂದರೆ 8 ಮತ್ತು 6 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 48 ಬರುತ್ತೆ. 8 6 48. ಸೊ 6 ನೆಕ್ಸ್ಟ್ ಇವೆರಡು ನಂಬರ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ 6 2 12 ಬರುತ್ತೆ. ಸೊ ಇವೆರಡು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಎಷ್ಟಾಗುತ್ತೆ ಅಂತಂದರೆ 36. ನೋಡಿ ನಡುವೆ ಏನಿದೆ ಅಂತಂದರೆ 36. ಹಾಗಾಗಿ ಈ ಒಂದು ಲಾಜಿಕ್ಕನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಪ್ರತಿಯೊಂದು ಒಂದು ಕ್ವಶನ್ಗೆ ನಾವು ಅಪ್ಲೈ ಮಾಡ್ತಾ ಹೋದಾಗ ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ಸೊ ಇದೇ ಒಂದು ಪ್ಯಾಟ್ರನನ್ನು ನಾವು ನೆಕ್ಸ್ಟ್ ಒಂದು ನಂಬರ್ಗೆ ಅಪ್ಲೈ ಮಾಡಿದಾಗ ಮೇಲ್ಗಡೆ ನಂಬರ್ ನೋಡಿ 7 ಇಂಟು 8 8 7 56 ಆಗುತ್ತೆ. 5 2 10 ಆಗುತ್ತೆ. 10ರಲ್ಲಿ 56ರಲ್ಲಿ 10 ಕಳೆದಾಗ 46 ಆಗುತ್ತೆ. ಸೊ ಈ ಸರ್ಕಲಲ್ಲಿ 46 ಇದೆ. ಹಾಗಾಗಿ ಈ ಪ್ಯಾಟ್ರನ್ನು ಪ್ರತಿಯೊಂದು ನಂಬರ್ಗೆ ಈ ರೀತಿ ಸ್ಯಾಟಿಸ್ಫೈ ಆಗುತ್ತೆ. ಹಾಗೆ ಸೇಮ್ ಪ್ಯಾಟ್ರನನ್ನು ನಾವು 3ನೇ ನಂಬರ್ಗೆ ಅಪ್ಲೈ ಮಾಡಿದಾಗ 7 10 70 ಆಗುತ್ತೆ. ನೆಕ್ಸ್ಟು 6 4 24. ಸೊ ಇವೆರಡು ಸಬ್ಸ್ಟ್ರಾಕ್ಷನ್ ಮಾಡಿದಾಗ ನಮಗೆ ಆನ್ಸರ್ ಏನು ಸಿಗುತ್ತೆ ಅಂತಂದರೆ 46. ಸೊ ಆಪ್ಷನ್ ಡಿನಲ್ಲಿದೆ ನೋಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 91. ಕೊಟ್ಟಿರುವ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಈ ತ್ರಿಭುಜದಲ್ಲಿರುವಂತಹ ಒಟ್ಟು ತ್ರಿಭುಜಗಳು ಎಷ್ಟು ಇದ್ದಾವೆ ಅಂತ ಹೇಳಿ ಕಂಡುಹಿಡಬೇಕಾದ್ರೆ ನಾವು ಮೊದಲನೇದಾಗಿ ಫಸ್ಟು ಒಳಗಡೆ ಇರುವಂತಹ ಸ್ಮಾಲೆಸ್ಟ್ ತ್ರಿಭುಜಗಳನ್ನು ಸಂಖ್ಯೆಗಳನ್ನು ಮೆನ್ಷನ್ ಮಾಡೋಣ. ಇದನ್ನು 1 2 3 4 5 6 ಅಂದರೆ ಸಿಂಗಲ್ ಸ್ಮಾಲ್ ಟ್ರಯಾಂಗಲ್ಸ್ಗಳು ಒಟ್ಟಾಗಿ ಎಷ್ಟಿದಾವೆ ಅಂತಂದರೆ 6. ಹಾಗೆ ನೆಕ್ಸ್ಟು ಈ ರೀತಿ ಇರುತ್ತೆ ನೋಡಿ. ಅಂದರೆ ಮೀಡಿಯನ್ ಅಂತ ಕರಿತೀವಿ ನಾವು. ಟ್ರಯಾಂಗಲಲ್ಲಿ ಈ ಥರ ಸೈಡ್ ಬಂದಾಗ ಇದಕ್ಕೆ ಮೀಡಿಯನ್ ಅಂತ ಕರಿತೀವಿ. ಸೊ ಈ ಟ್ರಯಾಂಗಲಲ್ಲಿ ಒಟ್ಟು 3 ಮೀಡಿಯನ್ಗಳಿದ್ದಾವೆ ಈ ರೀತಿಯಾಗಿ. ಸೊ ಈ 3 ಮೀಡಿಯನ್ನಿಂದ ನಮಗೆ ಬರುವಂತಹ ಒಟ್ಟು ತ್ರಿಭುಜಗಳು ಎಷ್ಟಾಗ್ತವೆ ಅಂತಂದರೆ ಒಂದು ಮೀಡಿಯನ್ ತೊಗೊಂಡಾಗ ಅಲ್ಲಿ 2 ಸೈಡ್ಸ್ಗಳು, ಇನ್ನೊಂದು ಮೀಡಿಯನ್ ತೊಗೊಂಡಾಗ 2 ಮತ್ತು 3 ಮೀಡಿಯನ್ ತೊಗೊಂಡಾಗ 2. ಹಾಗಾಗಿ ಒಟ್ಟು 3 ಮೀಡಿಯನ್ನಿಂದ 2 ತ್ರಿಭುಜಗಳು ಕ್ರಿಯೇಟ್ ಆಗ್ತಾಯಿದೆ. ಹಾಗಾಗಿ ಒಟ್ಟು 3 2 6 ಅಂದರೆ ಈ ರೀತಿಯಾಗಿ 6 ತ್ರಿಭುಜಗಳು ಸಿಗ್ತವೆ ನಮಗೆ. ನೆಕ್ಸ್ಟು ಇನ್ನೂ ಉಳಿದಿರುವಂಥ ತ್ರಿಭುಜಗಳು ಯಾವುವು ಅಂತಂದರೆ ನೋಡಿ, ಇಲ್ಲಿ 1 ಮತ್ತು 2 ಕೂಡಿಸಿದಾಗ ಒಂದು ತ್ರಿಭುಜ ಆಗುತ್ತೆ. ಮತ್ತು 4 ಮತ್ತು 3 ಮತ್ತು 5 ಮತ್ತು 6. ಸೊ ಇಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳು ಬಂದು ಅಂದರೆ 3 ತ್ರಿಭುಜಗಳು. ನೆಕ್ಸ್ಟು ಬಿಗ್ಗೆಸ್ಟ್ ಟ್ರಯಾಂಗಲ್ ಇದೆಯಲ್ಲ, ಆ ಬಿಗ್ಗೆಸ್ಟ್ ಟ್ರಯಾಂಗಲ್ ಇದರಲ್ಲಿ ಕೂಡಿಸಿದಾಗ ಟೋಟಲ್ಲು 6 2 12 13 14 15 16 ಒಟ್ಟು 16 ತ್ರಿಭುಜಗಳು ಈ ಒಂದು ಕೊಟ್ಟಿರುವಂತಹ ಚಿತ್ರದಲ್ಲಿ ಅಥವಾ ಆಕೃತಿಯಲ್ಲಿ ಇರುವಂಥ ಒಂದು ಅದು ಉತ್ತರ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎನಲ್ಲಿ 16 ಇದೆ ನೋಡಿ, ಇದು ಸರಿಯಾದಂತಹ ಉತ್ತರ.
ಮುಂದಿನ ಪ್ರಶ್ನೆ 92. ಇದು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ನೋಡಿ, ಪಿ ಯು ಆರ್ನ ಸಹೋದರ, ಕ್ಯೂ ಯು ಪಿನ ಮಗ, ಟಿ ಯು ಎಸ್ನ ಸಹೋದರ, ಎಸ್ ಇವರು ಆರ್ಗೆ ಮಗಳು. ಹಾಗಾದರೆ ಕ್ಯೂನ ಸಹೋದರ ಸಂಬಂಧಿಗಳು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ಗೊತ್ತಿರುವಂಥ ಈ ಹಿಂದೆ ಹೇಳಿರುವಂತೆ ಪ್ರತಿಯೊಂದು ರಿಲೇಷನನ್ನು ನಾವು ಕರೆಕ್ಟಾಗಿ ವೆನ್ ಡಯಾಗ್ರಾಮ್ ಮುಖಾಂತರ ಹಾಕಬೇಕು. ಸೊ ಪಿ ಯು ಆರ್ನ ಸಹೋದರ ಅಂತಂದರೆ ಪಿ ಜೆಂಡರ್ ಮೆನ್ಷನ್ ಆಗಿದೆ ಇವಾಗ, ಹಾಗಾಗಿ ಸ್ಕ್ವೇರಲ್ಲಿ ಬರೆಯೋಣ. ಪಿ ಆರ್ನ ಸಹೋದರ ಮತ್ತು ಆರ್ ಜೆಂಡರ್ ಇಲ್ಲಿ ಮೆನ್ಷನ್ ಆಗೋದಿಲ್ಲ. ಯಾಕಂತಂದರೆ ಆರ್ನ ಸಹೋದರ ಅಂದರೆ ಮೇ ಬಿ ಮೇಲ್ ಆಗಿರ್ಬೋದು ಅಥವಾ ಫೀಮೇಲ್ ಆಗಿರ್ಬೋದು. ನೆಕ್ಸ್ಟ್ ಕ್ಯೂ ಯು ಪಿನ ಮಗ ಅಂತಂದರೆ ಇಲ್ಲಿ ಕ್ಯೂ ಜೆಂಡರ್ನು ಕೂಡ ಕಂಪ್ಲೀಟಾಗಿ ಮೆನ್ಷನ್ ಆಗಿದೆ, ಹಾಗಾಗಿ ಕ್ಯೂನು ಕೂಡ ಮೇಲ್ ಆಗ್ತಾನೆ. ನೆಕ್ಸ್ಟು ಟಿ ಯು ಎಸ್ನ ಸಹೋದರ ಅಂದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ನೋಡಿ. ಟಿ ಒಂದು ಮೇಲ್ ಆಗ್ತಾನೆ, ಹಾಗಾಗಿ ನೆಕ್ಸ್ಟ್ ಎಸ್ ಜೆಂಡರ್ ನಮಗೆ ಕನ್ಫರ್ಮೇಷನ್ ಇಲ್ಲ. ಟಿ ಯು ಎಸ್ನ ಸಹೋದರ ಆಯಿತು. ಇವರು ಆರ್ಗೆ ಮಗಳು ಅಂದರೆ ಇವರು ಆರ್ಗೆ ಮಗಳು ಅಂತಂದರೆ ಸೊ ಇಲ್ಲಿ ಆ ಎಸ್ನ ಜೆಂಡರ್ ಕನ್ಫರ್ಮೇಷನ್ ಆಗುತ್ತೆ ಇವಾಗ. ಸೊ ಎಸ್ಸು ಫೀಮೇಲ್ ಆಗ್ತಾರೆ. ಹಾಗಾದರೆ ಕ್ಯೂನ ಸಹೋದರ ಸಂಬಂಧಿಗಳು ಯಾರು ಅಂತ. ಸೊ ಇಲ್ಲಿ ಕ್ಯೂನ ಸಹೋದರ ಸಂಬಂಧಿ ಅಂತಂದರೆ ನೋಡಿ, ಕ್ಯೂ ಪಿನ ಮಗ ಆದಾಗ ಸೊ ಪಿಯ ಇವರ ಅಂಕಲ್ ಯಾರಾಗ್ತಾರೆ, ಅಂಕಲ್ ಅಥವಾ ಆಂಟಿ. ಯಾಕಂತಂದರೆ ಆರ್ ಜೆಂಡರ್ ಮೆನ್ಷನ್ ಇಲ್ಲ, ಹಾಗಾಗಿ ಆರು ಅಂಕಲ್ ಅಥವಾ ಆಂಟಿ ಆಗ್ಬೋದು. ಸೊ ಇವರ ಮಕ್ಕಳು ಅಥವಾ ಮಗಳು ಅಥವಾ ಮಗ ಇವರಿಬ್ಬರು ಇವನಿಗೆ ಕಸಿನ್ ಆಗ್ತಾರೆ. ಹಾಗಾಗಿ ಸೊ ಎಸ್ ಆ್ಯಂಡ್ ಟಿ ಇವರಿಬ್ಬರು ಯಾರಾಗ್ತಾರೆ ಅಂತಂದರೆ ಸೋದರ ಸಂಬಂಧಿಗಳಾಗ್ತಾರೆ. ಸೊ ಇವರು ಕಸಿನ್ಸು. ಸೊ ಆಪ್ಷನ್ ಸಿ ಏನಲ್ಲಿದೆ ನೋಡಿ, ಎಸ್ ಆ್ಯಂಡ್ ಟಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 97. ಇದು ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ ಇದೆ ನೋಡಿ. ಭಾಳ ಸಿಂಪಲ್ ಆಗಿದೆ. ಸ್ಟ್ರಾಂಗ್ ಅಂತ ಒಂದು ನೋಡಿ, ಸಂಕೇತ ಭಾಷೆಯಲ್ಲಿ ಸ್ಟ್ರಾಂಗ್ ಪದವು ROTNSG ಅಂತ ಬರೆದಿದ್ದಾರೆ ಎಂದು ಬರೆಯಲ್ಪಟ್ಟಿದೆ. ನಾಗಪುರ್ ಪದ ಹೇಗೆ ಬರೆಯಲ್ಪಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಾವು ಇಲ್ಲೇನು ಸ್ಟ್ರಾಂಗ್ ಅಂತ ವರ್ಡ್ ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಸೀರಿಯಲ್ ಆಗಿ ನಂಬರನ್ನು ಬರೆಯೋಣ. ಎಸ್ಗೆ 1 ಅಂತ ಬರೆಯೋಣ. ಅಂದರೆ ಇಲ್ಲಿ ಈ ಕೆಳಗಡೆ ಬರ್ತೀವಿ ನೋಡಿ, SRONG ಸ್ಟ್ರಾಂಗ್ಗೆ ಸೀರಿಯಲ್ ಆಗಿ ನಂಬರ್ ಕೊಡೋಣ. 1 2 3 4 5 6. ಹಾಗೆ ಇದು ಏನು ಕೋಡಿಂಗ್ ಮಾಡಿದಾರಲ್ಲ, ಕೋಡಿಂಗ್ ಆರ್ ಇದೆ ನೋಡಿ. ಇಲ್ಲಿ ಆರ್ ಅಂದರೆ ಇಲ್ಲಿ ನಂಬರ್ ಏನಿದೆ ಆರ್ದು 3. ಸೊ ರೋ ಆರ್ ಅಂತಂದರೆ 3 ಆಗುತ್ತೆ. ಓ ಇಲ್ಲೇನಾಗುತ್ತೆ O4, T2, N 5 ಆಗುತ್ತೆ. ಸೊ S1, G ಏನಿದೆ 6 ಇದೆ. ಸೊ ಹೀಗೆ ಇದೇ ಥರ ನಾವು ನಾಗಪುರ್ ಅನ್ನೋ ಒಂದು ನಂಬರನ್ನು ನಾವು ಬರೀಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನಾಗಪುರ್ ನಂಬರನ್ನು 1 2 3 4 5 ಅಂತ ಮೆನ್ಷನ್ ಮಾಡೋಣ. 5 6. ಸೊ ನೆಕ್ಸ್ಟ್ ಈಗ ಇದನ್ನು ಇಲ್ಲಿ ಕೋಡ್ ಇದೆ ನೋಡಿ, 3 ಫಸ್ಟ್ ಬರೀಬೇಕು. 3 ಯಾವುದಿದೆ, G. ನೆಕ್ಸ್ಟು 3 ಆದ ತಕ್ಷಣವೇ ನೆಕ್ಸ್ಟ್ 4 ಇದೆ. 4 ಇಲ್ಲಿ P ಇದೆ. ನೆಕ್ಸ್ಟು 2A, 5 ಇಲ್ಲಿ U ಇದೆ 5. ದೆನ್ ನೆಕ್ಸ್ಟ್ 5 ಆದ ತಕ್ಷಣವೇ 4 ಇದೆ ಆ್ಯಕ್ಚುಲಿ 4 U. ದೆನ್ N ಆಗುತ್ತೆ ನೋಡಿ. N ಆದಮೇಲೆ ಲಾಸ್ಟ್ ನಂಬರು 6 ಇದೆ 6, ಹಾಗಾಗಿ ಇಲ್ಲಿ 6 ಆಗುತ್ತೆ. ಸೊ ಇದು ಯಾವ ಆಪ್ಷನ್ನಲ್ಲಿದೆ ಅಂತಂದರೆ ಆಪ್ಷನ್ ಎನಲ್ಲಿದೆ ನೋಡಿ, GPAUNR. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು 98. ಇದು ಒಂದು ಕೋಡಿಂಗಿಗೆ, ಇದು ಒಂದು ಡೈರೆಕ್ಷನ್ ಮೇಲೆ ಕೊಟ್ಟಿರುವಂಥ ಕ್ವಶನ್ನು. ಸೊ ಇದನ್ನು ಮೊದಲನೇದಾಗಿ ಡೈರೆಕ್ಷನ್ ಇರೋದ್ರಿಂದ ಫಸ್ಟು ನಾರ್ತ್ ಮತ್ತು ಸೌತ್ ಈಸ್ಟ್ ಎಲ್ಲ ಬರೆಯೋಣ. ಸೊ ಈ ಕಡೆ ಈಸ್ಟು, ನೆಕ್ಸ್ಟ್ ಸೌತು, ನಾರ್ತು, ವೆಸ್ಟು. ಈಗ ಕ್ವಶನ್ ಓದೋಣ. ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನಲ್ಲಿ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದನು. ಅಂದರೆ ಈಗ ರವಿಯು ಏನು ಮಾಡಿದ್ದಾನೆ, ಮನೆಯಿಂದ ಅಂದರೆ ಇಲ್ಲಿ ಸೆಂಟ್ರಲ್ಲಿ ರವಿಯ ಮನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಅವನು ಏನು ಮಾಡ್ತಾನೆ, ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ನಷ್ಟು ಕ್ರಮಿಸ್ತಾನೆ ಸೈಕಲಿಂದ ಅಂತ. ನೆಕ್ಸ್ಟ್ ಇಲ್ಲಿ ಬರ್ತಾನೆ.
ನೆಕ್ಸ್ಟ್ ನೋಡಿ, ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ದೂರಕ್ಕೆ ಸೈಕಲ್ ಓಡಿಸಿದನು. ಅವನ ಬಲಕ್ಕೆ ಈ ಕಡೆ ತಿರುಗಿದಾಗ 5 ಕಿಲೋಮೀಟರ್ ಹೋಗ್ತಾನೆ. ಸೊ 5 ಕಿಲೋಮೀಟರ್ ಸೈಕಲ್ ಓಡಿಸಿದನು. ಅಲ್ಲಿಂದ ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ಓಡಿಸಿದನು. ಪುನಃ ಬಲಕ್ಕೆ ತಿರುಗಿ ಅವನು ಮತ್ತೆ 10 ಕಿಲೋಮೀಟರ್ ಸೈಕಲ್ ಓಡಿಸಿದಾಗ ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗಿ ಅಂದರೆ ಲೆಫ್ಟ್ ಸೈಡು ಮತ್ತೆ 10 ಕಿಲೋಮೀಟ್ರ್ ಇಲ್ಲಿ ಬರ್ತಾನೆ. ಮತ್ತೆ 10 ಕಿಲೋಮೀಟ್ರ್ ಎಡಕ್ಕೆ ತಿರುಗಿ ದೂರ ಸೈಕಲ್ ಓಡಿಸಿದನು. ನೇರವಾಗಿ ತನ್ನ ಮನೆ ಸೇರಲು ಇನ್ನೂ ಎಷ್ಟು ಕಿಲೋಮೀಟ್ರ್ ದೂರಕ್ಕೆ ಅವನು ಸೈಕಲ್ ಓಡಿಸಬೇಕು? ಅಂದರೆ ಇವನು ಮನೆಯಿಂದ ಇಷ್ಟು ದೂರ ಸೈಕಲ್ ಓಡಿಸಿ ಇಲ್ಲಿ ಬಂದಿದ್ದಾನೆ. ಪಾಯಿಂಟ್ ಎ ಅಂತ ಹೆಸರು ಕೊಡೋಣ, ಇಲ್ಲಿ ಪಾಯಿಂಟ್ ಬಿ ಅಂತ ಹೆಸರು ಕೊಡೋಣ. ಎನಿಂದ ಬಿಗೆ ಪಾಯಿಂಟಿಗೆ ಬರಲು ರವಿಯು ಒಟ್ಟು ಎಷ್ಟು ಕಿಲೋಮೀಟ್ರ್ ದೂರವನ್ನು ಕ್ರಮಿಸ್ತಾನೆ ಮತ್ತು ಅದನ್ನು ಬ್ಯಾಕ್ ಮತ್ತು ವಾಪಸ್ ಮನೆಗೆ ಬರಲು ಎಷ್ಟು ಸಮಯವನ್ನು ತೆಗೆದುಕೊಳ್ತಾನೆ ಅಂತ ಕೇಳಿದ್ದಾರೆ ಕ್ವಶನ್ನು. ಸೊ ಈಗ ನಮ್ಗೆ ಆಲ್ರೆಡಿ ಕ್ವಶನ್ ಗೊತ್ತಿದೆ, ಈಗ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಇಲ್ಲಿ 10 ಕಿಲೋಮೀಟ್ರು ಮತ್ತು ಇದು ಒಂದು ರೆಕ್ಟ್ಯಾಂಗಲ್ ಶೇಪ್ ಇರೋದ್ರಿಂದ ಇದು ಪ್ಯಾರಲಲ್ ಆಗುತ್ತೆ. ಸೊ ಇದು 5 ಕಿಲೋಮೀಟ್ರು, 5 + 10 ಕೂಡಿಸಿದಾಗ ಟೋಟಲ್ಲು 15 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿನಲ್ಲಿದೆ ನೋಡಿ ಆನ್ಸರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 99. ಇದು ಕೂಡ ಡೈರೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ. ಸೊ ನೋಡಿ, PQRT ಹೆಸರಿನ 4 ನಗರಗಳಿವೆ. ಸೊ ಇಲ್ಲಿನೂ ಕೂಡ ನಾವು ಏನು ಮಾಡೋಣ, ಫಸ್ಟು ನಾರ್ತ್, ಸೌತ್, ವೆಸ್ಟ್ ಅಂತ ಬರೆಯೋಣ. ಈಸ್ಟು, ನಾರ್ತು, ಸೌತು ಮತ್ತು ವೆಸ್ಟು. ಸೊ ನೋಡಿ, PQRT ಹೆಸರಿನ 4 ನಗರಗಳಿವೆ. QP ಯೊಂದಿಗಿನ ರೇಖೆಯಲ್ಲಿ Q ನಗರವು Pಯ ನೈಋತ್ಯದಲ್ಲಿದೆ ಅಂತ ಕೊಟ್ಟಿದ್ದಾರೆ. QP ಯೊಂದಿಗಿನ ರೇಖೆಯಲ್ಲಿ Q ನಗರವು P ನೈಋತ್ಯ ದಿಕ್ಕಿನಲ್ಲಿದೆ ಅಂತ. ಅಂದರೆ P ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ಅಂದ್ಕೊಂಡಾಗ P ಇಲ್ಲಿ ಕನ್ಸಿಡರ್ ಮಾಡೋಣ. ಇಲ್ಲಿಂದ Q ಇಲ್ಲಿರುತ್ತೆ. ನೈಋತ್ಯ ದಿಕ್ಕಿನಂತಂದರೆ ಆಗ್ನೇಯ ದಿಕ್ಕು ಅಂತ, ಆಗ್ನೇಯ ದಿಕ್ಕಿನೊಂದಿಗೆ ಅಂತ ಇದೆ ಇಲ್ಲಿ. ಸೊ ಸೌತ್ ಈಸ್ಟು. ಸೊ ಈಗ PQRT ಹೆಸರಿನ 4 ನಗರಗಳಿವೆ. QP ಯೊಂದಿಗಿನ ರೇಖೆಯಲ್ಲಿ Q ನಗರವು Pಯ ನೈಋತ್ಯಕ್ಕಿದೆ. P ಇಲ್ಲಿ ತಗೊಂಡಾಗ ನೈಋತ್ಯ ಅಂತಂದರೆ ಇಂಗ್ಲೀಷಲ್ಲಿ ನೈಋತ್ಯ ಅಂತಂದರೆ ನಾರ್ತ್, ವೆಸ್ಟ್, ಸೌತ್ ಬರುತ್ತೆ. ಸೊ ವೆಸ್ಟ್, ಸೌತ್ ಅಂದರೆ ಈ ಕಡೆ ಬರೋಣ Q. ಹೀಗೆ ನಾವು ಡೈರೆಕ್ಷನ್ ಮೆನ್ಷನ್ ಮಾಡ್ತಾ ಬರೋಣ. ನೆಕ್ಸ್ಟು R ನಗರವು Qನ ಪೂರ್ವಕ್ಕಿದೆ. R ನಗರವು Qನ ಪೂರ್ವಕ್ಕಿದೆ ಅಂದರೆ ಈ ರೀತಿ ಡೈರೆಕ್ಷನ್ ಮಾಡೋಣ. ಪೂರ್ವಕ್ಕಿದೆ. P ಯು ಆಗ್ನೇಯಕ್ಕಿದೆ ಮತ್ತು P ಯು ಆಗ್ನೇಯಕ್ಕಿದೆ. P ಆಗ್ನೇಯಕ್ಕೆ R ನಗರವಿದೆ ಮತ್ತು T ನಗರವು Rನ ಉತ್ತರಕ್ಕಿದೆ. ಉತ್ತರ ಅಂತಂದರೆ ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ T ನಗರವು Rನ ಉತ್ತರಕ್ಕಿದೆ ಅಂದರೆ ಮೇಲ್ಗಡೆ. ಹಾಗಾದರೆ T ನಗರವು Pಗೆ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, T ಮತ್ತು Pಯ ನಡುವೆ ಇರುವಂತಹ ದಿಕ್ಕನ್ನು ನಾವು ಕಂಡುಹಿಡಿಬೇಕು ಇವಾಗ. ಸೊ ಇಲ್ಲಿ T ನಗರವು ಯಾವ ದಿಕ್ಕಿನಲ್ಲಾಗುತ್ತೆ ಅಂತಂದರೆ ನಾರ್ತು ಮತ್ತು ಈಸ್ಟ್. ನಾರ್ತ್ ಈಸ್ಟ್ ಅಂತಂದರೆ ಈಶಾನ್ಯ ಅಂತ ಬರುತ್ತೆ. ಹಾಗಾಗಿ ಆಪ್ಷನ್ ಬಿನಲ್ಲಿದೆ ನೋಡಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ನು 100. 49 ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು ಅಂತ. ಅಂದರೆ ಟೋಟಲ್ಲು 49 ಸ್ಟೂಡೆಂಟ್ಸಲ್ಲಿ ನಿತಿನನು ಮೇಲಿಂದ ಬಂದಾಗ 18ನೇ ರ್ಯಾಂಕ್ನಲ್ಲಿದ್ದಾನಂತೆ, 18th ರ್ಯಾಂಕ್. ಸೊ ಈಗ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು ಅಂತಂದರೆ ನಾವು ಕೆಳಗಡೆಯಿಂದ ಮೇಲ್ಗಡೆ ರ್ಯಾಂಕಿಂಗ್ ಬರಬೇಕು. ಸೊ ಇಲ್ಲಿ ಒಂದು ಸಿಂಪ್ಲೆಸ್ಟ್ ಫಾರ್ಮುಲಾ ಇದೆ. ಕೆಳಗಡೆಯಿಂದ ಮೇಲ್ಗಡೆ ಬರುವಂಥ ಒಂದು ರ್ಯಾಂಕಿಂಗ್ನಲ್ಲಿ ಕಂಡುಹಿಡಿಬೇಕಾದ್ರೆ ನಾವು ಟೋಟಲ್ ರ್ಯಾಂಕಿಂಗ್ನಲ್ಲಿ ಅಂದರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಇಲ್ಲಿ 49ನಲ್ಲಿ ಅವನು ಮೇಲ್ಗಡೆಯಿಂದ ಕೆಳಗಡೆ ಬರುವಂತಹ ರ್ಯಾಂಕಿಂಗನ್ನು ಮೈನಸ್ ಮಾಡಿ ಅದರಲ್ಲಿ ಏನು ಮಾಡಬೇಕಂದ್ರೆ 1 ಆ್ಯಡ್ ಮಾಡಬೇಕು. ಸೊ ಇದು ನಮಗೆ ಸರಿಯಾದಂಥ ಉತ್ತರ ಸಿಗುತ್ತೆ, ಕೆಳಗಡೆಯಿಂದ ಅವನು ರ್ಯಾಂಕಿಂಗ್ ಎಷ್ಟಿದೆ ಅಂತ. ಸೊ ಈಗ 49ರಲ್ಲಿ 18 ಕಳೆದಾಗ ಎಷ್ಟು ಬರುತ್ತೆ? 31. ಉಳಿತೇನೋ ಒಂದು ಇದರಲ್ಲಿ ಆ್ಯಡ್ ಮಾಡಬೇಕು. 31 + 1 = 32. ಸೊ ನೋಡಿ ಆಪ್ಷನ್ ಸಿನಲ್ಲಿದೆ ನೋಡಿ, ಕೆಳಗಡೆಯಿಂದ ಬರ್ತಾ ಹೋದಾಗ ನಿತಿನನು 32ನೇ ರ್ಯಾಂಕಿನಲ್ಲಿರ್ತಾನೆ. ಸೊ ಫ್ರೆಂಡ್ಸ್, ಈ ಕ್ವಶನ್ ಪೇಪರಲ್ಲಿ ಒಟ್ಟು 8 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಸೊ ಹೀಗೆ
ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನಾವು ಪ್ರತಿಯೊಂದು ಹೀಗೆ ಇನ್ನೂ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಬರೋಣ. ಇನ್ನೂ ಭಾಳಷ್ಟು ಸಮಯ ಇದೆ. ಹೀಗೆ ಸಾಲ್ವ್ ಮಾಡ್ತಾ ಹೋದಾಗ ಪ್ರಾಕ್ಟೀಸ್ ಹೆಚ್ಚಾದಾಗ ಆಟೋಮ್ಯಾಟಿಕಲಿ ನೀವು ಆ ಒಂದು ಪ್ರತಿಯೊಂದು ಮೆಂಟಲ್ ಎಬಿಲಿಟಿಯ ಕ್ವಶನ್ಸ್ಗಳ ಬಗ್ಗೆ ಹಿಡಿತ ಸಾಧಿಸ್ತಾ ಹೋದಾಗ ಯಾವುದೇ ಕ್ವಶನ್ಸ್ ಕೊಟ್ಟರೂ ಕೂಡ ನೀವು ಸರಳವಾಗಿ ಉತ್ತರಿಸ್ತೀರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ